ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನೋಡಿ, ಇವತ್ತಿನ ಪ್ರಜಾವಾಣಿ ಪತ್ರಿಕೆಯಲ್ಲಿ ನ್ಯಾಯಮೂರ್ತಿ ಪಂಚೋಲಿ ನೇಮಕಕ್ಕೆ ನ್ಯಾಯಮೂರ್ತಿ BV ನಾಗರತ್ನ ಅವರ ವಿರೋಧ ಅನ್ನುವಂಥ ಒಂದು ಆರ್ಟಿಕಲ್ ಬಂದಿದೆ. ದೇಶದ ಅತ್ಯುನ್ನತ ನ್ಯಾಯಾಲಯವಾದಂಥ ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯಾಧೀಶರನ್ನು ನೇಮಕ ಮಾಡುವಂಥ ಕೆಲಸ ಕೊಲೇಜಿಯಂನವರು ಶಿಫಾರಸನ್ನು ಮಾಡ್ತಾರೆ. ಮೊದಲಿಗೆ ಜಡ್ಜಸ್ಗಳನ್ನು ಭಾರತದಲ್ಲಿ ಜಡ್ಜಸ್ಗಳೇ ಅಪಾಯಿಂಟ್ ಮಾಡ್ತಾರೆ. ಈ ಒಂದು ವ್ಯವಸ್ಥೆಗೆ ಕೊಲೇಜಿಯಂ ಸಿಸ್ಟಮ್ ಅಂತ ಕೂಡ ಕರಿತೀವಿ. 1993ರಿಂದ ಈ ಕೊಲೇಜಿಯಂ ವ್ಯವಸ್ಥೆ ಭಾರತದೊಳಗೆ ಜಾರಿಯಲ್ಲಿದೆ. ಅಂದರೆ ಮುಂದಿನ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ಯಾರಾಗಬೇಕು, ಯಾವ ಹೈಕೋರ್ಟ್ನಲ್ಲಿ ಇವರು ಕೆಲಸ ಮಾಡ್ತಿದ್ದಾರೆ ಅನ್ನೋದನ್ನು, ಅವರ ಹಿರಿತನ, ಜ್ಯೇಷ್ಠತೆ ಮತ್ತು ಅವರ ಇವನ್ ಪ್ರಾದೇಶಿಕತೆಯನ್ನು ಕುರಿತು ಕೂಡ ಈ ಕೊಲೇಜಿಯಂ ವ್ಯವಸ್ಥೆ ನಿರ್ಧಾರ ಮಾಡ್ತದೆ. ಇದೇ ಆಧಾರದ ಮೇಲೆ ನಿಜವಾಗ್ಲೂ ಜಡ್ಜಸ್ಗಳನ್ನು ನೇಮಕ ಮಾಡ್ತಿದ್ದಾರಾ ಅನ್ನುವಂಥ ಪ್ರಶ್ನೆ ಇವತ್ತು ನಮ್ಮ ಮುಂದೆ ಬಂದಿದೆ. ಅದಕ್ಕೆ ಕಾರಣೀಭೂತರು ಯಾರು ಅಂದರೆ ಜಸ್ಟಿಸ್ BV ನಾಗರತ್ನ ಅವರು. ಕೊಲೇಜಿಯಂ ನೋಡಿ, ಇವತ್ತಿನ ಕೊಲೇಜಿಯಂ ವ್ಯವಸ್ಥೆಯೊಳಗೆ ಇರುವಂಥವ್ರು ಯಾರ್ಯಾರು? ಸೊ 5 ಜನ ಜಡ್ಜಸ್ಗಳು ಇರುವಂಥ ಇದು ಒಂದು ಸಮಿತಿಯಾಗಿದೆ. ಜಸ್ಟಿಸ್ BR ಗವಾಯಿ, ನ್ಯಾಯಮೂರ್ತಿಗಳಾದ ಸೂರ್ಯಕಾಂತ್, ವಿಕ್ರಮ್ ನಾಥ್ ಮತ್ತು JK ಮಹೇಶ್ವರಿ, ಇವರು 4 ಜನ. ಇವ್ರ ಜೊತೆಗೆ ಜಸ್ಟಿಸ್ BV ನಾಗರತ್ನ ಅವರು ಈ ಒಂದು ಕೊಲೇಜಿಯಂ ವ್ಯವಸ್ಥೆ ಒಳಗೆ ಇದ್ದಂಥವರು. ಇದರೊಳಗೆ ಈಗ ಮುಂಬೈ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಯಾದಂಥ ಅಲೋಕ್ ಆರಾಧೆ ಮತ್ತು ಪಾಟ್ನಾ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಯಾದಂಥ ಜಸ್ಟಿಸ್ ವಿಪುಲ್ ಮನುಬಾಯಿ ಪಂಚೋಲಿ, ಇವರನ್ನು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನಾಗಿ ಮಾಡಬೇಕು ಅಂತ ಈ ಕೊಲೇಜಿಯಂ ವ್ಯವಸ್ಥೆಯವರು ನೇಮಕ ಮಾಡಲಿಕ್ಕೆ ಶಿಫಾರಸನ್ನು ಮಾಡಿದ್ದಾರೆ. ಆದರೆ ಇದು ಶಿಫಾರಸು ಹೆಂಗಿದೆ ಅಂದರೆ 4 ಜನ ಜಡ್ಜಸ್ಗಳು ಇವರನ್ನು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನಾಗಿ ಮಾಡಬೇಕು ಅಂತ ಹೇಳಿದರೆ, ಜಸ್ಟಿಸ್ BV ನಾಗರತ್ನ ಅವರು ಇವರನ್ನು ನ್ಯಾಯಾಧೀಶರನ್ನಾಗಿ ಮಾಡಬಾರ್ದು ಅಂತ ಹೇಳಿದ್ದಾರೆ. ಅಂದರೆ 4:1 ಆಗಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಹಾಗಾದರೆ ಜಸ್ಟಿಸ್ BV ನಾಗರತ್ನ ಅವರು ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಇರುವಂಥ ಒಬ್ಬರೇ ಒಬ್ಬರು ಮಹಿಳಾ ಜಡ್ಜ್ ಕೂಡ ಆಗಿದ್ದಾರೆ. ಅಷ್ಟೇ ಅಲ್ಲ, ಇವರು ಕರ್ನಾಟಕದವರು ಆಗಿದ್ದಾರೆ. ಆ್ಯಂಡ್ 2027ರಲ್ಲಿ ಇವರು ಭಾರತದ ಮೊದಲ ಮಹಿಳಾ ಮುಖ್ಯ ನ್ಯಾಯಾಧೀಶೆ ಕೂಡ ಆಗಲಿದ್ದಾರೆ. ಇಲ್ಲಿವರೆಗೂ ಯಾರೂ ಮಹಿಳಾ ಮುಖ್ಯ ನ್ಯಾಯಾಧೀಶರು ಆಗಿಲ್ಲ. ಸೊ ಇವರ ತಂದೆ ಕೂಡ ಮುಖ್ಯ ನ್ಯಾಯಾಧೀಶರಾದವರು. ಮೋರ್ ದ್ಯಾನ್ ಎನಿಥಿಂಗ್ ಇವರು ಕೂಡ ಕರ್ನಾಟಕದವರು. ಓಕೆ, ಸೊ ಈಗ ಮೇ ತಿಂಗಳಲ್ಲಿ ನ್ಯಾಯಮೂರ್ತಿ ಪಂಚೋಲಿ ಅವರನ್ನು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಯಾಗಿ ನೇಮಕ ಮಾಡಲಿಕ್ಕೆ ಕೊಲೇಜಿಯಂ ಶಿಫಾರಸು ಮಾಡಲು ಮುಂದಾಗಿತ್ತು. ಆಗಲೂ ಜಸ್ಟಿಸ್ ನಾಗರತ್ನ ಅವರು ಇದನ್ನು ವಿರೋಧಿಸಿದರು. ಬಳಿಕ ನ್ಯಾಯಮೂರ್ತಿ NV ಅಂಜಾರಿಯಾ ಅವರನ್ನು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಯನ್ನಾಗಿ ನೇಮಕ ಮಾಡಲಾಯಿತು ಅಂತ ಮೂಲಗಳು ಹೇಳ್ತವೆ ಗೈಸ್. 3 ತಿಂಗಳ ಬಳಿಕ ಮತ್ತೊಮ್ಮೆ ನ್ಯಾಯಮೂರ್ತಿ ಪಂಚೋಲಿ ಅವರ ಹೆಸರು ಮುನ್ನೆಲೆಗೆ ಬಂದಾಗ ನ್ಯಾಯಮೂರ್ತಿ ನಾಗರತ್ನ ಅವರು ತಮ್ಮ ಆಕ್ಷೇಪವನ್ನು ವ್ಯಕ್ತಪಡಿಸಿ ಪತ್ರವನ್ನು ಬರೆದಿದ್ದಾರೆ. ಹಾಗಂದ್ರೆ ನ್ಯಾಯಮೂರ್ತಿ BV ನಾಗರತ್ನ ಅವರು ವಿರೋಧ ಮಾಡಲಿಕ್ಕೆ ಕಾರಣ ಆದರೂ ಏನು? ಓಕೆ, ಸೊ ಈ ನ್ಯಾಯಮೂರ್ತಿ ಪಂಚೋಲಿ ಅವರನ್ನ ಬೇಡ ಅನ್ನೋಕ್ಕೆ ಕಾರಣ ಏನು ಅಂದರೆ, ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಆಗಲು ಅಗತ್ಯವಿರುವ ಜ್ಯೇಷ್ಠತೆಯು ನ್ಯಾಯಮೂರ್ತಿ ಪಂಚೋಲಿ ಅವರಿಗೆ ಇಲ್ಲ ಅಂತ ಇವರು ಮೊದಲನೇ ಕಾರಣವನ್ನು ಕೊಟ್ಟಿದ್ದಾರೆ. ಎರಡನೇದು, ಜೊತೆಗೆ ಅವರು ಈ ಹಿಂದೆ ಗುಜರಾತ್ ಹೈಕೋರ್ಟ್ನಲ್ಲಿ ಪಂಚೋಲಿ ಅವರು ಗುಜರಾತ್ ಹೈಕೋರ್ಟ್ನಲ್ಲಿ 10 ವರ್ಷ ನ್ಯಾಯಾಧೀಶರಾಗಿದ್ದರು. ಅಲ್ಲಿಂದ ಗುಜರಾತ್ ಹೈಕೋರ್ಟ್ನಿಂದ ಪಾಟ್ನಾ ಹೈಕೋರ್ಟ್ಗೆ ವರ್ಗಾವಣೆ ಆದಾಗಿನ ಸಂದರ್ಭದ ಕುರಿತು ನ್ಯಾಯಮೂರ್ತಿ ನಾಗರತ್ನ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಈವನ್ ಆ ಟ್ರಾನ್ಸ್ಫರ್ ಮಾಡಿದ್ರೊಳಗೂ ಕೂಡ ಬಹಳಷ್ಟು ಜನ ಹೇಳ್ತಾರೆ ಇನ್ಫ್ಲುಯೆನ್ಸ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು. ನ್ಯಾಯಮೂರ್ತಿ ಪಂಚೋಲಿ ಅವರನ್ನು 2023ರಲ್ಲಿ ಗುಜರಾತ್ ಹೈಕೋರ್ಟ್ನಿಂದ ಪಾಟ್ನಾ ಹೈಕೋರ್ಟ್ಗೆ ವರ್ಗಾವಣೆ ಮಾಡಲಾಗಿತ್ತು. ಆದರೆ ಇದು ನಿಯಮದಂತೆ ನಡೆದ ವರ್ಗಾವಣೆಯಾಗಿರಲಿಲ್ಲ ಅನ್ನೋದನ್ನು ಬಹಳಷ್ಟು ಜನ ಜಡ್ಜಸ್ಗಳು ಹೇಳಿದ್ದಾರೆ. ಹಿರಿಯ ನ್ಯಾಯಾಧೀಶರನ್ನು ವಿಚಾರಿಸಿ ಅಭಿಪ್ರಾಯ ಸಂಗ್ರಹಿಸಿ ನಡೆಸಿದ್ದ ವರ್ಗಾವಣೆಯಾಗಿತ್ತು ಎನ್ನುವುದು ನ್ಯಾಯಮೂರ್ತಿ ನಾಗರತ್ನ ಅವರ ತೀವ್ರ ಆಕ್ಷೇಪಕ್ಕೂ ಕೂಡ ಒಂದು ಕಾರಣ ಆಗಿದೆ ಅಂತ ಮೂಲಗಳು ಹೇಳ್ತವೆ. ಸುಪ್ರೀಂ ಕೋರ್ಟ್ಗೆ ನ್ಯಾಯಮೂರ್ತಿಯನ್ನಾಗಿ ನೇಮಿಸುವಲ್ಲಿ ಪ್ರಾದೇಶಿಕ ಪ್ರಾತಿನಿಧಿತ್ವ ಕೂಡ ಇಲ್ಲ.
ಆದರೆ ಇಲ್ಲಿ ಪ್ರಾದೇಶಿಕ ಪ್ರಾತಿನಿಧಿತ್ವ ಕೊಡ್ತಾ ಇದೆ, ಈ ಕೊಲೇಜಿಯಂ ವ್ಯವಸ್ಥೆ ಒಳಗೆ ಕೊಡ್ತಾ ಇದೆ ಅಂತ ಕೂಡ ಇವರು ಹೇಳಿದ್ದಾರೆ. ಅಷ್ಟೇ ಅಲ್ಲ ನೋಡಿ, ಗುಜರಾತ್ನಿಂದ ಆಯ್ಕೆ ಆಗ್ತಾ ಇರುವಂಥ 4ನೇ ನ್ಯಾಯಮೂರ್ತಿ ಯಾಕೆ ಬೇರೆ ರಾಜ್ಯದೊಳಗೆ ಹೈಕೋರ್ಟ್ಗಳೇ ಇಲ್ವೋ ಅಥವಾ ನ್ಯಾಯಮೂರ್ತಿ ಆಗಲಿಕ್ಕೆ ಅರ್ಹರೇ ಇಲ್ವೋ ಅನ್ನುವಂಥ ಪ್ರಶ್ನೆ ಕೂಡ ಬರ್ತದೆ. ಅದ್ರ ಜೊತೆಗೆ ಇನ್ನೊಂದು ನೋಡಿ, ಹೈಕೋರ್ಟ್ ನ್ಯಾಯಾಧೀಶರ ಜ್ಯೇಷ್ಠತಾ ಪಟ್ಟಿಯಲ್ಲಿ ಅಂದರೆ ಕ್ವಾಲಿಫೈಡ್ ಪೀಪಲ್ ಪಟ್ಟಿಯಲ್ಲಿ ಏಜ್ ಆಗಿರಬಹುದು, ಅವರ ಅರ್ಹತೆ ಆಗಿರಬಹುದು, ಆ್ಯಂಡ್ ಅವ್ರು ಕೊಟ್ಟಂಥ ಜಜ್ಮೆಂಟ್ಸ್ಗಳಾಗಿರ್ಬೋದು, ಅದೆಲ್ಲದರ ಮೇಲೆ ಜ್ಯೇಷ್ಠತೆಯ ಆಧಾರದ ಪಟ್ಟಿಯಲ್ಲಿ ಜಸ್ಟಿಸ್ ಪಂಚೋಲಿ ಅವರ ಹೆಸರು 57ನೇ ಸ್ಥಾನದಲ್ಲಿದೆ. ಇವ್ರಕ್ಕಿಂತನೂ 56 ಜನ ಸೀನಿಯರ್ಸ್ ಇದ್ದಾರೆ. ಇವರನ್ನು ಬಿಟ್ಟು ಈ ಪಂಚೋಲಿ ಅವರನ್ನು ಸುಪ್ರೀಂ ಕೋರ್ಟ್ಗೆ ನ್ಯಾಯಾಧೀಶರನ್ನಾಗಿ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ? ಓಕೆ, ನೀವು ಕೂಡ ಹೇಳಿ ಗೈಸ್, ಕಾಮನ್ ಪೀಪಲ್, ಬಿಕಾಸ್ ಸುಪ್ರೀಂ ಕೋರ್ಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ಬಿಕಾಸ್ ಏನೇ ಆದರೂ ಕೂಡ ಸುಪ್ರೀಂ ಕೋರ್ಟ್ನ ಕದ ತಟ್ತಾರೆ. ಆರ್ಟಿಕಲ್ 32 ಅಡಿಯಲ್ಲಿ ನೀವು ಡೈರೆಕ್ಟಾಗಿ ಸುಪ್ರೀಂ ಕೋರ್ಟಿಗೆ ಹೋಗಿ ಕೂಡ ನ್ಯಾಯ ಕೇಳ್ಬೋದು. ಸೊ ಈ ಥರ ಯಾರಿಗೆ ಜ್ಯೇಷ್ಠತೆ ಇಲ್ಲ ಅಂಥವರೆಲ್ಲರೂ ಕೂಡ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾದಾಗ ನಿಜವಾಗ್ಲೂ ನ್ಯಾಯ ದೊರೆಯುತ್ತಾ ಜನರಿಗೆ? ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಯಾಗಿ ನೇಮಕ ಮಾಡಲು ಶಿಫಾರಸು ಮಾಡಲಾಗಿದೆ. ಜೊತೆಗೆ 4 ನ್ಯಾಯಮೂರ್ತಿಗಳನ್ನು, ಗುಜರಾತ್ ಹೈಕೋರ್ಟ್ನ 4 ನ್ಯಾಯಮೂರ್ತಿಗಳು ಸುಪ್ರೀಂ ಕೋರ್ಟ್ಗೆ ನೇಮಕ ಮಾಡುವಷ್ಟು ದೊಡ್ಡ ಹೈಕೋರ್ಟ್ ಗುಜರಾತ್ ಹೈಕೋರ್ಟ್ ಅಲ್ಲ. ಜೊತೆಗೆ ದೇಶದ ಬೇರೆ ಬೇರೆ ದೊಡ್ಡ ಹೈಕೋರ್ಟ್ಗಳ ಪ್ರಾತಿನಿಧಿತ್ವವನ್ನು ಕೈಬಿಟ್ಟು ಗುಜರಾತ್ಗೆ ಮಾತ್ರ ಇಷ್ಟೊಂದು ಯಾಕೆ ಮಹತ್ವ ಕೊಡ್ತಾ ಇದೆ ಅಂತ ಹೇಳ್ಬಿಟ್ಟು, ಓಕೆ, ಕ್ಯಾಂಪೇನ್ ಫಾರ್ ಜುಡಿಷಿಯಲ್ ಅಕೌಂಟಬಿಲಿಟಿ ಆ್ಯಂಡ್ ರಿಫಾರ್ಮ್ಸ್ NGO ಕೂಡ ಈ ಪ್ರಶ್ನೆಯನ್ನು ಮಾಡಿದೆ. ಒಟ್ಟಾರೆಯಾಗಿ ನ್ಯಾಯ ವ್ಯವಸ್ಥೆಯಲ್ಲಿ ಇವರೇ ನ್ಯಾಯಯುತವಾಗಿರಬೇಕು, ಇವರೇ ಅನ್ಯಾಯವಾದಾಗ ಸರಿಪಡಿಸಬೇಕು. ಆದರೆ ಕಲೇಜಿಯಂ ಸಿಸ್ಟಮಿಂದಾಗಿ ಜಡ್ಜ್ಗಳನ್ನು ಅಪಾಯಿಂಟ್ ಮಾಡುವಂಥ ವ್ಯವಸ್ಥೆ ಇರೋದು ಭಾರತದೊಳಗೆ ಮಾತ್ರ. ಸೊ ಜಡ್ಜ್ಗಳೇ ನ್ಯಾಯಾಧೀಶರನ್ನ ಅಪಾಯಿಂಟ್ ಮಾಡ್ತಾ ಇರೋದ್ರಿಂದ ಕೂಡ ಈ ಒಂದು ಇವನ್ ನೆಪೋಟಿಸಮ್ ಅಂದರೆ ನಮ್ಮ ಸಂಬಂಧಿಕರಿಗೆ, ನಮಗೆ ಬೇಕಾದವ್ರಿಗೆ ಈ ಹುದ್ದೆಗಳನ್ನ ಕೊಡಬೇಕು ಅನ್ನುವಂಥ ವ್ಯವಸ್ಥೆ ಮುಂದುವರಿತಾ ಇರ್ಬೋದು. ಓಕೆ, ಸೊ ಹೀಗೆ ಈ ನ್ಯಾಯಾಧೀಶರನ್ನು ಅಪಾಯಿಂಟ್ ಮಾಡುವುದರಲ್ಲಿ ನ್ಯಾಯಮೂರ್ತಿ ಜಸ್ಟಿಸ್ BV ನಾಗರತ್ನ ಅವರು ವಿರೋಧಿಸಿದ್ದರಿಂದ ಇಷ್ಟೆಲ್ಲ ಮಾಹಿತಿ ನಮಗೆ ಕಲೆ ಹಾಕಲಿಕ್ಕೆ ಸಾಧ್ಯ ಆಗಿದೆ ಗೈಸ್. ಹೀಗೆ ಪಾರದರ್ಶಕತೆ ಸುಪ್ರೀಂ ಕೋರ್ಟ್ವರೆಗೂ ಇರಬೇಕು, ಕೇಂದ್ರ ಸರ್ಕಾರದೊಳಗೂ ಇರಬೇಕು ಅಂತ ನನಗನ್ಸುತ್ತೆ. ಆ್ಯಂಡ್ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಪ್ರಾದೇಶಿಕತೆಯ ಆಧಾರದ ಮೇಲೆ, ಅಂದರೆ ಯಾರೋ ಅವರಿಗೆ ಬೇಕಾದವರು ಯಾರೋ ರಾಜಕೀಯದೊಳಗಿದ್ದಾರೆ, ಪವರ್ಫುಲ್ ಲೀಡರ್ಸ್ ಇದ್ದಾರೆ ಅಂದರೆ ಅಲ್ಲಿ ಅವರನ್ನೇ ಜಡ್ಜ್ಗಳನ್ನಾಗಿ ಅಪಾಯಿಂಟ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ನಿಮ್ಮ ಅನಿಸಿಕೆ ಏನು? ಈ ಎಲ್ಲ ಒಂದು ಕಾಂಟ್ರವರ್ಸಿ ಅಥವಾ ಈ ವಿಷಯವನ್ನು ಕುರಿತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ.